ಕಲಬುರಗಿ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಕಡೆಯೂ ಕೂಡ ಈ ವರ್ಷ ಜಾಸ್ತಿ ಮಳೆ ಬಂದ ಮೇನಲ್ಲಿ ಮಳೆ ಆಯಿತು. ಮಳೆ ಆದಾಗ ಜನ ಆ ಮಳೆರಾಯನ ನಂಬಿ ಬಿತ್ತಿದ ನಂತರ ಮತ್ತೆ 1 ತಿಂಗಳು ಮಳೆ ಹೋಯಿತು. ಅದನ್ನು ಮತ್ತೆ ಮುರಿದು ಬಿತ್ತು ಸದಿ ಎಲ್ಲ ಮಾಡಿ ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸತತವಾಗಿ ಭಾರಿ ಮಳೆಯಿಂದ ಇವತ್ತು ನಿನ್ನೆವರೆಗೂ ಕೂಡ ಸತತವಾಗಿ ಮುಸುಕಟ್ಟು ಮಲೆನಾಡು ಆದಂಗೆ ಈ ಏರಿಯಾ ಆ ನಮೂನಿ ಮಳೆ ಬಂದು ರೈತರು ಬೆಳೆದಿರ್ತಕ್ಕಂಥ ಏನು ಬೆಳೆ ಕೈಗೆ ಬರ್ತಿತ್ತು. ತೊಗರಿ ಮುಂದೆ ಸ್ವಲ್ಪ ದಿನ ಆದರೆ ಹೆಸರು ಬರ್ತಿತ್ತು. ಇವೆಲ್ಲ ಏನಪ್ಪ ಅಂದರೆ ಜಾಸ್ತಿ ಮಳೆ ಆಗಿ ನೆಟೆ ಆಗಿ ಕಂಪ್ಲೀಟ್ ಒಣಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲ ತಹಸೀಲ್ದಾರ್ಗಳಿಗೂ ಅಗ್ರಿಕಲ್ಚರ್ ಅಧಿಕಾರಿಗಳಿಗೂ ಕೂಡ ಜಾಯಿಂಟ್ ಸರ್ವೆ ಮಾಡಿ ತಕ್ಷಣ ರಿಪೋರ್ಟ್ ಕೊಡು ಅಂತ ಹೇಳಿದ್ದಾರೆ. ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ನಾಳೆಯಿಂದ ಎಲ್ಲ ರೈತರ ಮನೆಗೆ ಹೊಲಗಳಿಗೆ ಹೋಗಿ ಸರ್ವೆ ಮಾಡಿ ಟೋಟಲ್ ಎಷ್ಟು ಎಕರೆ ಜಮೀನು ಹಾಳಾಗಿದೆ, ಬೆಳೆ ಹಾಳಾಗಿದೆ ಅಂತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಂತ ಹೇಳಿ ನಾನು ಈ ಮೂಲಕ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಈಗಾಗಲೇ ಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ. ಸರ್, ಈಗ ಇಷ್ಟೆಲ್ಲ ಇದು ಆಗಿತ್ತು, ಲಕ್ಷಾಂತರ ರೂಪಾಯಿ ಮಾಡ್ಕೊಂಡು ಬೆಳೆ ಬೆಳೆದಿದ್ರು ರೈತರು, ಈಗ ಸಂಪೂರ್ಣವಾಗಿ ಹಾಳಾಗಿ ಒಣಗೋಗಿರುವಂಥದ್ದು. ಇದಕ್ಕೆ ಸರ್ಕಾರ ಕಡೆಯಿಂದ ಏನಾದರೂ ಆದಷ್ಟು ಬೇಗ ಪರಿಹಾರ ಹೋದ ಸಲ ನಮ್ಮ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ, ಬೇರೆ ಇತಿಹಾಸದಲ್ಲಿ 654 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಂದಿದೆ ರೈತರಿಗೆ ಕಟ್ಟಿದ್ದು ಫಸ್ಟ್ ಟೈಮ್ ಇದು. ಇವತ್ತು ಕಟ್ಕೋತ ಬಂದಾರ, ಹಿಂದೆ ಇವತ್ತೇ ಸುಟ್ಟಿಲ್ಲ. ಸ್ವತಂತ್ರ ಸಿಕ್ಕಿ ಹಿಡಿದು ಕಟ್ಕೋತ ಬಂದ ಭಾಳಷ್ಟು ಇನ್ಶೂರೆನ್ಸ್ ಯಾವತ್ತೂ ಬಂದಿಲ್ಲ. ಇದು ಮೊದಲನೇ ಸಲ ಇಷ್ಟೊಂದು ಇನ್ಶೂರೆನ್ಸ್ ಹಣ ಬಂದಿದ್ದು ಅವ್ರವ್ರ ಅಕೌಂಟಿಗೆ ಜಮಾ ಆಗಿದೆ. ಇನ್ನು ಉಳಿದ ಅರ್ಧ ಇನ್ಶೂರೆನ್ಸ್ ಕೂಡ 324 ಕೋಟಿ ಕೂಡ ಜಮಾ ಮಾಡ್ತಾ ಇದ್ದಾರೆ ಇಮಿಡಿಯೇಟಾಗಿ. ಇದಕ್ಕೂ ಕೂಡ ಇನ್ಶೂರೆನ್ಸ್ ಎಲ್ಲರೂ ಮಾಡಿಸಿದ್ದಾರೆ. ನಾವೆಲ್ಲ ಕಡೆ ಡಂಗ್ ನೋಡಿಸಿ ಇನ್ಶೂರೆನ್ಸ್ ಮಾಡಿಸ್ತಾ ಹೇಳಿದ್ವಿ. ಅವರೆಲ್ಲರಿಗೂ ಕೂಡ ಇದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಸರ್ಕಾರ ಗಮನಕ್ಕೆ ಮತ್ತೆ ತಂದು ಒತ್ತಾಯ ಮಾಡಿ ನಮ್ಮ ರೈತರಿಗೆ ಪರಿಹಾರ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಈ 1 ಹೆಕ್ಟೇರ್ಗೆ 25,000 ಕೊಡ್ಬೇಕಂತ ರೈತರಿಗೆ ಡಿಮ್ಯಾಂಡ್ ಇದೆ. ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ತಾರೆ ನೋಡೋಣ.